ಸರ್ ಇದು ಮಳಿ ಏನು ವಿಚಿತ್ರ ನೋಡಿದ್ರೇನ್ರಿ? ಇಲ್ಲಿ ಗಾಂಚೌಕ್ನಾಗ ಆತಿರ್ತದ್ರಿ, ಆ ಕಡೆ ಗಣೇಶ್ ನಗರ್ನಾಗ ಮಳಿನೇ ಇರಂಗಿಲ್ರಿ. ಹೌದೌದ್ರಿ, ಈಗಿನ ಮಳಿ ಭಾಳ ವಿಚಿತ್ರ ಅದಲ್ರಿ. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಬಾರಪ್ಪ ಗುಂಡಣ್ಣ, ಗುಡ್ ಮಾರ್ನಿಂಗ್. ದಿನ ಲೇಟ್ ನೋಡೋ ಮಾರ, ಒಂದಿನ ಜಲ್ದಿ ಬಂದಿಯೇನು? ಏನ್ ಮಾಡಿದ್ರಿ ಮಾಮ? ನಮ್ಮ ಮನ್ಯಾಗ ಕೆಲಸ ಭಾಳ ಇರ್ತಾವ, ನಿಮ್ಮಂಗ ಏನು ಕುಲ್ಲ ಇದ್ದೀವಿ. ಅಂಥದ್ದೇನು ಕೆಲಸ ಮಾಡ್ತೀವ ಗುಂಡಣ್ಣ ನೀನು? ಹಂಗೆ ಅನ್ನಂಗಾತದ್ರಿ ಸರ. ಬಾಂಡೆ ಬೇಕ್ರಿ, ಕಸ ಬಳಿ ಬೇಕ್ರಿ, ಪರಿಶಿ ಒರ್ಸ್ಬೇಕ್ರಿ, ಅಷ್ಟು ಮಾಡ್ತಾನ ವಾಕಿಂಗ್ ಬರಂಗಿಲ್ರಿ ನಾನು. ಇಷ್ಟೆಲ್ಲ ಕೆಲಸ ಮಾಡ್ತೀರಿ ನೀವು? ನಾವು ನಂಬೇಕಾ ಇದನ್ನ? ನಾವಂತರೂ ಮಾಡ್ತೀವ್ರಿ, ನಂಬುದು ಬಿಡುದು ನಿಮಗ್ ಬಿಟ್ಟಿದ್ದು. ಕೆಲಸ ಮಾಡ್ತಿರ್ಬೋದಳಪ್ಪ. ಅವ್ರೇಂತಿ ಭಯಂಕರ ಕಡಕಿದ್ದಾರ, ಮಾಡೇ ಕಳಿಸ್ತಿರ್ಬೇಕಂತೀನಿ ಕೆಲಸ. ನೋಡ ಅವ್ರಿಗೆ ಹೆಂಗ್ ಗೊತ್ತದ ನಮ್ಮ ಹೆಂಡತಿ ಎಷ್ಟು ಕಡಕಿದ್ದಾಳ ಅನ್ನೋದು. ಯಾಕಂದ್ರೆ ಅವ್ರ ಕೈಲಿನ ಕೆಲಸ ಮಾಡ್ಸಾಳಲ್ಲ, ಅದಕ್ಕೆ ಗೊತ್ತದ ಅವ್ರಿಗೆ. ನೀ ಯಾಕೆ ಇಷ್ಟು ಹೇಳಿಸಿ ಮಾತಾಡ್ತೇವ ಮರೇ? ನಿಮ್ಮ ಹೆಂಡತಿ ನಮಗೆ ಕೆಲಸ ಹಚ್ತಾಳ? ಅಲ್ಲ, ನೀ ಕೆಲಸ ಮಾಡಿ ಬಂದಿನಿ ಅಂದೆಲ್ಲ, ಮಾಡಿದ್ರು ಮಾಡ್ತಿರ್ಬೋದು ಅಂತ ಅಂದೆ. ಅವತ್ತು ನೋಡಿದಿಲ್ಲ ಫೋನ್ಯಾಗ ಎಷ್ಟು ಕಡಕಾಗಿ ಮಾತಾಡ್ತಿರಲ್ಲ, ಅದಕ್ಕೆ ಅಂದೆ. ಅನ್ನಂಗ್ಲಂದ್ರೆ ಬಿಡು ಮರೇ, ನೀ ಇಷ್ಟು ಸಿಟಿಗೆ ಇರ್ತದೆ, ನಾ ಯಾಕೆ ನಿಮ್ಮ ಹೆಂಡತಿಗನ್ಲಿ? ಒಟ್ಟ ಬಿಟ್ಟು ಕೊಡಂಗಿಲ್ಲ ಹೆಂಡತಿನ ಗುಂಡಣ್ಣ. ಮತ್ತೆ ಹಂಗೆ ಬಿಟ್ಟು ಕೊಡಕಾತದ್ರಿ ಸರ? ಕಟ್ಕೊಂಡಿರ್ತೀವಿ ಅಂದ್ರೆ ಹೆಂಗಾರ ಇರಲಿ ಹೊಂದ್ಕೊಂಡು ಹೋಗ್ಬೇಕಾತದ್ರಿ, ಅದು ಗಂಡನ ಲಕ್ಷಣ ಅಂತಾರ್ರಿ. ನಿಮ್ಮ ಹೆಂಡತಿದ ನೀವು ಬಿಟ್ಟು ಕೊಡ್ತೀರೇನ ಅಂದ್ರೆ? ನಮ್ಮ ಹೆಂಡತಿ ನಿಮ್ಮ ಹೆಂಡತಿ ಅಷ್ಟು ಕಡಕ್ಕಿಲ್ ಬಿಡಪ್ಪ. ಸರ ಗೊತ್ತದ ಬಿಡ್ರಿ, ಎಲ್ಲಾರು ಹೆಂಡ್ತಿದ್ರಿ ಹೆಂಗೆ ಅದಾರ ಅನ್ನೋದು ಎಲ್ಲ ಗೊತ್ತದ್ರಿ ನನಗೆ. ಒಂದು ಸ್ವಲ್ಪ ನಾನು ಹೆಂಡ್ತಿ ಹೈಲೈಟ್ ಆಗ್ಯಾಡ್ರಿ ಅಷ್ಟೇ, ಎಲ್ಲ ಕಡೆ ಮಾತಾಡ್ತಾ ಅಂತೇಳಿ. ಡೈರೆಕ್ಟ್ ಮಾತಾಡ್ತಾ ಅಲ್ರಿ, ಅದಕ್ಕಾಗಿನ ಕಂಡ್ರೆ ಯಾರು ಸೇರಂಗಿಲ್ಲ. ನಿಮ್ಮ ಹೆಣ್ಮಕ್ಳೇನು ಕಡಿಮೆ ಇಲ್ಲ ಹೇಳ್ರಿ ಸರ. ನಾನು ನೋಡಿನ್ರಿ ಎಲ್ಲ ಕಟ್ಟಿ ಕೂತಾಗ ಏನೇನು ಮಾತಾಡ್ತಾರ, ಏನೇನು ಮಾತಾಡಂಗಿಲ್ಲ ಅನ್ನೋದು. ನಮ್ಮ ಹೆಂಡತಿ ಕಟ್ಟಿ ಕೂತ್ ಮಾತಾಡಿದ್ ನೀ ಎಲ್ಲಿ ನೋಡಿ ಓಪ? ನಮ್ಮ ಹೆಂಡತಿ ಹಂಗೆಲ್ಲ ಮಾತಾಡಂಗಿಲ್ಲಪ್ಪ. ಅದೇನೇ ಇದ್ರು ನಿನ್ನ ಹೆಂಡತಿಗೆ ಬಿಟ್ಟಿದ್ದದು. ಬರೀ ಆಡ್ಕೊಳ್ಳೋದು, ಚುಚ್ಚೋದು, ಹಚ್ಚೋದು, ಸುಂದ್ರಿ ಚಾಡಮಾರಿ ಸುಂದ್ರಿ ಅಂತೇಳಿ ಎಲ್ಲ ಕಡೆ ಫೇಮಸ್ ಆಗ್ಬಿಟ್ಟಾಳಕಿ. ಸರ ಸೀದಾ ಮಾತಾಡ್ರಿ, ಅಕ್ಕಿ ಅನ್ಬಾರ್ದು ನೋಡ್ರಿ. ನೀನು ಹೇಳ್ತೀನಿ, ನಾನು ಹೆಂಗಿರ ಇರಲಿ ನಮ್ಮ ಹೆಂಡತಿಗೆ ಬೈದ್ರೆ ನಾನು ಸಿಟ್ಟು ಬರ್ತದೆ ನೋಡ್ರಿ. ಆಕಿ ಆಡ್ಕೋತಾ ಅಂತಿರಲ್ರಿ, ಯಾರ ಜೊತೆ ಆಡ್ಕೋತಾಳ್ರಿ? ನಿಮ್ಮ ಹೆಂಡತಿದಾರ ಕೂತಾಗನೇ ನನ್ನ ಹೆಂಡತಿ ಬಂದು ಅವ್ರ ಮುಂದೆ ಮಾತಾಡ್ತಾ ಇಲ್ಲ. ಅವರೇ ಕೂಡಲಿಲ್ಲ ಅಂದ್ರೆ ಈಕೆ ಯಾಕೆ ಒಬ್ಬಕಿನೇ ಮಾತಾಡ್ತಾಳ್ರಿ? ಅವರು ಏನಾರ ಮಾತಾಡಿದಲ್ಲೇ ಈಕಿನೂ ಮಾತಾಡಿರ್ತಾಳ್ರಿ, ಅದನ್ನ ತಿಳ್ಕೊರಿ ಮೊದಲು. ಹೋಗ್ಲಿ ಬಿಡ್ರ ಮರ, ಇದೇನಂತ ಜಗಳಕ್ಕೆ ನಿಂತಿರಲ್ಲ ಯಾಕ? ಅಲ್ರಿ ಮಾಮ ಹೆಂಗ್ ಮಾತಾಡ್ತಾರ ನೋಡ್ರಿ, ಮತ್ತೆ ಹಿಂಗ್ ಮಾತಾಡಿದ್ರೆ ಸಿಟ್ಟು ಬರ್ತದಿಲ್ರಿ. ಮೊದ್ಲೇ ಎಲ್ಲರೂ ನನ್ನ ಹೆಂಡತಿನ ಅಲ್ಲಾಗ ಇಟ್ಟು ಕಡಿಲಿಕತ್ತಾರಿ, ಯಾಕನೆ? ಹೋಗ್ಲಿ ಬಿಡುಗೊಂಡಣ, ಒಂದ್ ಸ್ವಲ್ಪ ಬಾಯಿ ಜೋರ್ ಅಂತೇಳಿ ಅಂತಾರೆ ಎಲ್ಲರೂ. ಹಂಗೆಲ್ಲ ಹಚ್ಕೋಬಾರ್ದು ಮನ್ಸಿಗೆ. ಬಾಯಿ ಜೋರದಂದ್ರಿ ಸರ ಅನ್ನೋದಂದ್ರೆ ಎಲ್ಲರೂ ಅನ್ನೋದೇನ್ರಿ? ಒಗಿತಾರಂದ್ರೆ ಆಳಿಗೊಂದು ಕಲ್ಲು ಹೋಗಿದಂದ್ರೆ ಹೆಂಗ್ ರೀತೀರಾ? ನಮಗೂ ಸಿಟ್ಟು ಬರ್ತದಿಲ್ರಿ ನಮ್ಮ ಹೆಂಡತಿಗಂದ್ರ. ಯಾರ ಹೆಂಡತಿಗಂದ್ರೂ ಯಾರು ಸಹಿಸ್ಕೊಳಂಗಿಲ್ರಿ ಸರ್. ನಾವು ಎಷ್ಟರ ಜಗಾಳ್ರಿ ಗಂಡ ಹೆಂಡತಿ, ಬೇರೆದವ್ರು ಅಂದ್ರೆ ಸಿಟ್ಟು ಬರ್ತದೆ ನೋಡ್ರಿ. ಅದು ಕರೆ ಅದ ಬಿಡಪ್ಪ, ನಾವು ಎಷ್ಟರ ಜಗಾಡ್ಲಿ ಗಂಡ ಹೆಂಡತಿ ಮನ್ಯಾಗ, ಬೇರೆದವ್ರು ಏನ್ರ ಅಂದ್ರೆ ನಮಗೂ ಸಹಿಸ್ಕೊಳೋದಾಗಂಗಿಲ್ಲ. ಅನ್ಲಿಕ್ಕೆ ಅನ್ನಕ್ ನಾ ಏನಂದಿನ್ರಿ? ನೀವೆಲ್ಲರೂ ಹೆಂಗೆ ಅವನ ಕಡೆಯಾಗಿ ಮಾತಾಡ್ತಿರಲ್ರಿ? ಅಲ್ರಿ, ಅವನ ಕಡೆಯಾಗಿ ಮಾತಾಡೋದು ಅಂತಲ್ಲ, ಒಬ್ರು ಹೆಂಡತಿಗಂದ್ರೆ ಸಿಟ್ಟು ಬರ್ತದ್ರಿ ಸರ್. ಹಂಗೆಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು ಹೆಂಗಾರ ಇರ್ಲಿ, ಅವ್ರ ಹೆಂಡತಿ ಅವ್ರಿಗೆ ಪ್ರಿಯ. ಹೋಗ್ಲಿ ಬಿಡ್ರಿ ಗುಂಡಣ್ಣರ, ಈಗ ಸುಮ್ಮಿದ್ ಬಿಡ್ರಿ, ಇಬ್ಬರು ಸುಮ್ಮ ಆಗಿಬಿಡ್ರಿ. ಅಲ್ರಿ ಸರ್, ಒಣಗೂ ಹಂಗೆ ಅನ್ನೋದು ಮಂದಿ, ವಾಕಿಂಗ್ ಬಂದಾಗೂ ಹಂಗೆ ಅನ್ನೋದು ಅಂದ್ರೆ ಬೇಜಾರಾಗ್ತದ್ರಿಪ್ಪ ನನಗೆ ಭಾಳ. ಇರ್ಲಿ ಸುಮ್ಮಿರು ಈಗ. ಆಯ್ತಳೋ ಮರೆ, ತಪ್ಪಾಯ್ತು, ಇನ್ನೊಂದ್ಸಲ ಅನ್ನಂಗಿಲ್ಲ ನಿಮ್ಮ ಹೆಂಡತಿಗೇನು. ದೊಡ್ಡೋರಿರ್ತೀರಿ, ತಪ್ಪಾಯ್ತು ಪಪ್ಪಾಯ್ತು ಅನ್ಬೇಡ್ರಿ ಸರ, ಆದ್ರೆ ಇನ್ನೊಂದ್ಸಲ ಅನ್ಬೇಡ್ರಿ ಅಷ್ಟೇ. ಗುಂಡಣ್ಣ, ನೀ ಕಾಮಿಡಿ ಮಾಡ್ಕೊತಾನೆ ಇರ್ಬೇಕಪ್ಪ, ಅದೇ ಚಂದ. ನಾ ಕಾಮಿಡಿ ಮಾಡ್ಕೊತಾನೆ ಇರ್ತೀನಿ ರೀ, ಒಂದ್ಸಲ ಯಾವಾಗ ಇದಾಗ್ತದಷ್ಟೇ. ಅಂದಂಗೆ ಇವತ್ತು ನಾಷ್ಟದ ಪಾಳೆ ಯಾರ್ದದ್ರಿ? ಓ ಗುಂಡಣ್ಣ, ಇವತ್ತ ಆಷಾಢ ಏಕಾದಶಿ ಅದ, ಇವತ್ತೇನು ನಾಷ್ಟ ಮಾಡ್ತಿದಿ? ಸ್ವಲ್ಪರ ಬುದ್ಧಿ ಅದನ ಗುಂಡ ನಿನಗ? ಏಕಾದಶಿ ಪಾಕಾದಶಿ ಏನು ಸಂಬಂಧ ಇಲ್ಲ ನಿನಗೆ. ದಿನ ಸಂಧ್ಯಾ ವಂದನೆ ಯಾರು ಮಾಡ್ಕೋತೇ ಇಲ್ಲ? ನೀನು ಎದ್ದಾಸಿಗೆ ಆಗ್ಲ ಮೇಲೆ ಹಾಕೊಂಡು ಒಮ್ಮೆ ಹೋಟೆಲ್ಕ ಹೋಗ್ತೀಯ ನಾಷ್ಟಾಕ? ಹಂಗ್ರಿ ಸರ, ನಮಗೂ ಎಲ್ಲ ಗೊತ್ತದ್ರಿ. ಸ್ನಾನ ಆಗಿನ ಸಂಧ್ಯಾ ವಂದನೆ ಇಲ್ಲಾರ್ದ ನಾವು ಅವ್ರಿಗೆ ಕಾಲಿಡಂಗಿಲ್ರಿ. ಇವತ್ತ ಸುಮ್ಮ ನಿಮ್ಮ ಬಾಯಿಲಿ ಏನು ಬರ್ತದ ಅಂತೇಳಿ ಕೇಳೋ ಸಂಬಂಧ ಹಂಗೆ ಅಂದೇರಿ. ಯಾರ್ಯಾರು ಏಕಾದಶಿ ಮರ್ತೀರಿ, ಏನು ಸುದ್ದಿ ಕೇಳಬೇಕಾಗಿತ್ತ, ಅದಕ್ಕೆ ಅಂದೆ. ಹಂಗೆ ಮರ್ತಾರಿ ಏಕಾದಶಿನ? ಒಟ್ಟು ಗರ ಅಂದ್ರೆ ಅದು ನೆನಪಿಸತ್ತದ್ರಿ ಏಕಾದಶಿ ಅದೇ ಇವತ್ತು ಅಂತೇಳಿ. ಅಂದಂಗೆ ಏಕಾದಶಿ ಸಂತಿ ಮಾಡ್ಕೊಂಬಂದೇನ ಗುಂಡಣ? ಇಲ್ರಿ ಸದ್ ಹೋಗ್ಬೇಕ್ರಿ, ಮಾಮರಿಗೆ ಹೇಳಿ ನೋಡ್ರಿ ಅಗಳೇ ಫೋನ್ಯಾಗ, ವಾಕಿಂಗ್ ಮುಗಿಸೋಣ ಹೋಗ್ಬರಮ್ರಿ ಸಂತಿ ತರ್ಲಿಕ್ಕೆ ಅಂತೇಳಿ. ಹೌದಾ, ನಾನು ಬರ್ತೀನಿ ನೋಡಿಯಪ್ಪ ಅಂದ್ರೆ. ನಿನ್ನೆ ನನ್ನ ಹೆಂಡತಿಗೆ ಹೇಳಿ ನೀನು ತೊಗೊಂಬಾ ಎಲ್ಲ ಸಂತಿ ಅಂತೇಳಿ. ಅರ್ಧಂಬರ್ಧ ಮಾಡ್ಕೊಂಬಂದಾಳ. ಅರ್ಧಂಬರ್ಧ ಅಂದ್ರೆ ಏನೇನು ತಂದಾರ? ಏನು ಬರೀ ಅವಲಕ್ಕಿ, ಶೇಂಗಾ, ಪುಟಾಣಿ ಇಂಥ ತಂದಾಳ ಅಷ್ಟೇ. ಡ್ರೈ ಫ್ರೂಟ್ಸ್ ತರಬೇಕು, ಹಣ್ಣು ತರಬೇಕು, ಮೋಸಂಬಿ, ಸೇಬು, ಚಿಕ್ಕು, ಖಜೂರಿ ಇಂಥವೆಲ್ಲ ಏನು ತಂದಿಲ್ಲಪ್ಪ. ಹಂಗೆ ಗೋಮಾರ ಏಕಾದಶಿ ಎದ್ರ ಕೊಟ್ಟು ಉಪವಾಸ ಇರ್ತದ, ಒಟ್ಟು ಊಟ ಇರಂಗಿಲ್ಲಪ್ಪ. ಅವರ ಒಂದು ಆಕಳ ಅವಾಗ ಬಾಯಾಗ ಹಾಕೊಂಡು ಬಂದ್ರೆ ಸ್ವಲ್ಪ ಸಮಾಧಾನ ಆದಂಗೆ ಆಗ್ತದ ಅಂತ ನಾ ಅಂತೀನಿ. ಅದೊಂದು ಬರೀ ಇದು ಹೊತ್ಕೊಂಡ್ಬಂದ್ಬಿಟ್ಟಾಳ. ಸಾಬುದಾಣಿ ತಂದಾಳ, ಅವಲಕ್ಕಿ ತಂದಾಳ, ಶೇಂಗಾ, ಪುಟಾಣಿ ಇಷ್ಟು ತಂದಾಳ ಅಷ್ಟೇ. ಎದಕ್ಕಾಗ್ತದ ಅದು? ಒಮ್ಮೆ ತಿನ್ಬೋದು ಅಷ್ಟೇ. ಹಂಗೆ ಕುಲ್ಲ ಇತ್ತು ಅಂದ್ರೆ ಅಸಿಡಿಟಿ ಆಗ್ತದಪ್ಪ ನಮಗೆ. ಅವಾಗವಾಗ ಡ್ರೈ ಫ್ರೂಟ್ಸು ಹಣ್ಣುಗಳು ಹೆಚ್ಕೊಂಡು ತಿಂತಿದ್ವಿ ಅಂದ್ರೆ ಒಂದು ಸ್ವಲ್ಪ ಸಮಾಧಾನ ಇರ್ತದ, ಹೊಟ್ಟಿ ಶಾಂತಿ ಇದ್ದಂಗೆ ಇರ್ತದ. ಇಲ್ಲಂದ್ರೆ ನೋಡು ಹೊಟ್ಟಿ ಗರ 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 ಅಂತಿರ್ತದ ನಮ್ಮದು. ಹೌದಲ್ರಿ, ಗರ 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 ಅಂತದ್ರಿ. ಅದ್ರಾಗ ಏಕಾದಶಿ ದಿನ ಅಂತರೂ ಮುದ್ದಾಮ್ ಒಟ್ಟು ಗರ 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 ಅಂತದ್ರಿ. ಇವಳಾಗಿರಂಗಿಲ್ಲ, ಸಣ್ಣ 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 ಸುರುನೇ ರೀ. ನಿಮಗೇನು ಮತ್ತೆ ಅವಲಕ್ಕಿ ಪವಲಕ್ಕಿ ಎಲ್ಲ ಹೊಡಿತೀರಂದಂಗಾಯ್ತು. ಎಷ್ಟಕ್ಕೆ ತಿಂತೀರಿ ನೀವು ನಾಷ್ಟ? ನಮಗೆಲ್ಲ 8ಕ್ಕೆ ಬೇಕಾಗ್ತದೋಪ. ಆದ್ರ ಮನೆಯಾಗ ಹೆಣ್ಮಕ್ಳು ತಾನು ಉಪವಾಸ ಮಾಡ್ತಾಳಲ್ಲ, ಹಂಗಾಗಿ 11, 12 ತನ ಏನೂ ಹಾಕಂಗ್ಲಪ್ಪ. ನಮ್ಮ ಮನ್ಯಾಗೂ ಅಷ್ಟೇ ನೋಡ್ರಿ, 11 ತನ ಬರೀ ಕಸ ಪರಿಶಿ, ತಲೆ ಸ್ನಾನ, ಅದೋ ಇದೋ ದೇವ್ರ ಪೂಜೆ ಪುನಸ್ಕಾರ, ಗುಡಿಗೆ ಹೋಗ್ಬಾರ್ದು, ಅದೇ ಮಾಡ್ಕೊತ ಕೂತ್ ಬಿಡ್ತಾಳ. ಆಕಿನ ಕಾವಲೆ ಕದ್ದು ಮುಚ್ಚಿ ನೀರು ಕುಡಿಬೇಕ್ರಿ ನಾನು. ನಮ್ಮ ಮಕ್ಕಳು ನೋಡಪ್ಪ, ಕಟ್ಟು ಉಪವಾಸ ಅಂದ್ರೆ ಉಪವಾಸ ನೋಡು, ಬರೀ ತೀರ್ಥದ ಮೇಲೆ ಇರ್ತಾವಳು.
ಹೌದಲ್ರಿ ಮಾಮ, ಮಾಮಿಯವ್ರು ಭಾರಿ ಮಾಡ್ತಾರಲ್ರಿ. ಮತ್ತು ನೀವು ರೀ? ನಾವು ನಾವು ಮಾಡ್ತೀವಿ ಕಟ್ಟು ಉಪವಾಸ. ಒಂದು 8:30ಗೆ ಒಂದು 4 ಕಾಳು ಅವಲಕ್ಕಿ ತಿಂತೀನಿ. 12 ತನಕ ಏನೂ ಇಲ್ಲ. ಮತ್ತು 12ಕ್ಕೆ ಒಂದು ಸ್ವಲ್ಪ ಸಾಬುದಾಣಿ ಮಾಡ್ಸ್ಕೊಂಡು ತಿಂತೀನಿ. 12ಕ್ಕೆ ತಿಂದು ಅಂದ್ರೆ ನೋಡಪ್ಪ 2:30 ತನಕ ಏನೇನೇನೇನೂ ತಿನ್ನಂಗಿಲ್ಲ. 2:30ಗೆ ಒಂದು 4 ಕಾಳು ಏನಾರ ಇದು ಏನಂತಾರೆ ಉಸುಳಿ ಮಾಡಿಸ್ಕೊಂಡು ತಿಂತೀನಿ. ಅದಾಗಿಂದ ಆಯ್ತು 2:30 ಆಗಿಂದ 4:30 5 ತನಕ ಎದು ಅಡುಗೆ ಮನೆ ಸಮೀಪನೇ ಹೋಗಂಗಿಲ್ಲ. 5 ಗಂಟೆಗೆ ಒಂದಿಷ್ಟು ಫ್ರೂಟ್ ಸಲಾಡ್ ಮಾಡಿಕೊಡ್ತಾಳೆ, ಅದಷ್ಟು ತಿಂತೀನಿ. ಮತ್ತು 7ಕ್ಕೆ ಒಂದಿಷ್ಟು ಸಾಬುದಾಣಿ ಕೀಸು ತಿಂದು ಮ್ಯಾಲೆ ಒಂದು ಕಪ್ ಹಾಲು ಕುಡಿದ್ನಿ ಅಂದ್ರೆ ಮುಗಿತು ನೋಡಿ ಏಕಾದಶಿ ನಂದಲ್ಲಿ. ಅಬ್ಬಬ್ಬಬ್ಬ, ಭಾರಿ ಕಟ್ಟು ಉಪವಾಸ ಮಾಡ್ತಿರಲ್ರಿ ಮಾಮ. ನಿಮ್ಮಷ್ಟು ಉಪವಾಸ ಮಾಡೋದು ನಮ್ಮ ಕೈಲಿ ಯಾಕಾಗಿತ್ರಿ? ಏನಿದೇನ ಅಸಹ್ಯ ಮಾಡ್ಲಿಕ್ಕತ್ತೀಯ ಅಥವಾ ಕರೆ ಹೇಳಿಕತ್ತಿ? ಅಸಹ್ಯ ಯಾಕೆ ಮಾಡ್ಲಿರಿ ಮಾಮ, ಕರೆ ಹೇಳಿಕತ್ತೀನಿ ನಾನು. ನೀವು ಭಾರಿ ಕಟ್ಟು ಉಪವಾಸ ಮಾಡ್ತೀರಲ್ರಿ ನೀವು. ಮತ್ತು BP ಗುಳಿಗೆ ಶುಗರ್ ಗುಳಿಗೆ ಯಾವಾಗ ತಗೋತೀರಿ? ಅದೇ 12 ಸುಮಾರು ತಿಂತಿರ್ತೀನಲ್ಲ ಅವಾಗನೇ ಶಿಸ್ತು ತೊಗೊಂಡ್ಬಿಡ್ತೀನಿ. ಅರ್ಧಂಬರ್ಧ ತೊಗೊಳಂಗಿಲ್ಲ. ಅವಾಗ ಒಂದು ಗುಳಿಗೆ ತೊಗೋತೀನಿ. ರಾತ್ರಿ ಮಲ್ಕೊಳ್ಳೋ ಮುಂದಾಗೂ ಕೀಸು ಒಂದು ಸ್ವಲ್ಪ ಎಗ್ಗಳಾಗೇನೆ ತೊಗೋತೀನಿ. ಗುಳಿಗೆ ತೊಗೋತಿರ್ತೀವಿ ಮತ್ತು ಮೈಗೆ ಗತ್ತಿ ಅಂದ್ರೆ ಏನು ಮಾಡೋದು? ಹಂಗಾಗಿ ಅವಾಗ ಒಂದು ತೊಗೊಂಡ್ಬಿಡ್ತೀನಿ ಗುಳಿಗೆ. ನೋಡಿದ್ರಲ್ಲಿ ಅವನು ಉಪವಾಸ ಊಟ ಮಾಡಿ ಚಲೋ ಅಲ್ವ ಮಾರೇ? ತಗೊಂಡಣ ಏನೋ ಅನ್ಲಿಕತ್ತಿಯಲ್ಲ, ಊಟ ಮಾಡಿ ಚಲೋ ಐತಂತ. ಏನಿಲ್ರಿ ಮಾಮ, ಒಂದು ದಿನ ಪೂರ್ತಿ ಊಟ ಮಾಡದ ಹೆಂಗಿರ್ತೀರಿ ನೋಡಿ ಅಂತೀನಿ ಇಷ್ಟು ವಯಸ್ಸಾಗಿಂದನು. ನಾವು ಕಟ್ಟು ಉಪವಾಸ ನೋಡ್ರಿಪ್ಪ, ಏನೇನೋ ತಿನ್ನಂಗಿಲ್ರಿ ನಾವು. ಒಮ್ಮೆ ಸಂಜೆ ಮುಂದಾನೆ ನೋಡ್ರಿ ತಿನ್ನೋದು. ಓ ಸರ, ಮೊದಲೇ ತೆಳ್ಳಗೆ ಬರ್ದಾನೆ ಹೆಣ ಇದ್ದಂಗೆ ಇದ್ದೀರಿ. ಉಪವಾಸ ಮಾಡಿ ಏನೋ ಅಂತಾರಲ್ಲ, ಏನ್ಕಿನಾರ ಮಾಡ್ಕೊಂಡು ಕೂತೀರಿ ಅಂತೀನಿ. ನೀವು ಹಣ್ಣು ಗಿಣ್ಣು ತಿನ್ರಿ. ಏನೋ ಗುಂಡಣ್ಣ ನೀನು, ದೊಡ್ಡವರು ಸಣ್ಣವರು ಏನೂ ಮರ್ಯಾದಿನೇ ಇಲ್ಲ ಒಟ್ಟ. ಹೆಂಗೆ ಮಾತಾಡ್ತಿಲ್ಲ ನೀನು? ಬರ್ದಾನೆ ಹೆಣ ಗಿಣ ಅಂತ ಹಂಗೆ ಅನ್ಬೇಡ. ಏಕಾದಶಿ ದಿನ ಹಂಗೆ ಅಂತ ಮಾತಾಡ್ತಾರ? ತಪ್ಪು ತಿಳ್ಕೊಬೇಡ್ರಿ ಸರ್, ಸುಮ್ ಕಾಮಿಡಿ ಮಾಡೇನ್ರಿ. ಅಲ್ರಿ ತೆಳ್ಳಗ ಉಫ್ ಅಂತ ಉದಿದ್ರ ಆರೋಗಂಗಿದ್ದೀರಲ್ಲ, ಮತ್ತೆ ಉಪವಾಸ ಮಾಡಿ ಅದೆಷ್ಟು ಏನು ಮಾಡ್ಕೋತೀರಿ ಅಂತ ಹೇಳಿದ್ರಿ. ಏನಿಲ್ಲಪ್ಪ, ಉಪವಾಸ ಮಾಡಿದ್ರೇ ಒಳ್ಳೇದು. ಏಕಾದಶಿ ಮಹತ್ವರ ಗೊತ್ತದ ಇಲ್ಲ ನಿನಗ? ಗೊತ್ತದ್ರಿ ಸರ್, ಹಂಗೆ ಗೊತ್ತಿರಂಗಿಲ್ರಿ. ಬ್ರಾಹ್ಮಣರು ಇದ್ದೀವಿ, ಏಕಾದಶಿ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ಸುಮ್ ಕಾಮಿಡಿ ರೀ ಇವೆಲ್ಲ. ಇವತ್ತು ನಮ್ಮ ಹೆಣ್ಮಕ್ಳು ಇದು ಕೊಂಟಾರ ನೋಡ್ರಿ, ಭಜನಾ ಮಂಡಳಿಯರೆಲ್ಲ ಸೇರಿ ಜುಮ್ನಾಳ್ ಕೊಂಟಾರ್ರಿ. ನಾವು ಹೋಗ್ಬಾರ ಬನ್ರಿ ಸರ್, ಮಸ್ತ್ ಮಾಡಿರ್ತಾರ್ರಿ. ಇಲ್ಲಿ ಅಲಂಕಾರ ಭಾರಿ ಮಾಡಿರ್ತಾರ್ರಿ, ಚಂದ ಮಾಡ್ತಾರ್ರಿ ಏಕಾದಶಿ ಪೂಜೆ. ನೋಡ್ರಿ ಎಲ್ಲರೂ ತಯಾರಾದ್ರೆ ಹೋಗ್ಬರಮ್ಮಂತ ಅದ್ರಾಗೇನದು. ಮತ್ತು ಅಲ್ಲಿ ತಿನ್ಲಿಕ್ಕೆ ಏನ್ರ ಮಾಡಿರ್ತಾರೇನ್ರಿ ಸರ್ ಉಪವಾಸದವ್ರಿಗೆ? ಇಟ್ಟಿರ್ತಾರಲ್ರಿ, ಸಾಬುದಾಣಿ ಕೀಸು ಬಾಳೆಹಣ್ಣು ಭಾರಿ ಮಾಡಿರ್ತಾರ್ರಿ. ಅದೇ ಅಂತೀನ್ರಿ, ನಮ್ಮ ಹೆಂಡ್ತಿನೂ ತಯಾರಾಗ್ಯಾಡ್ರಿ ರೀ. ಏಕಾದಶಿ ಜುಮ್ನಾಳಕ್ಕೆ ಹೋಗ್ತೀನಿ ಅಂತ ಅಲ್ಲಿ ಭಜನೆ ಮಾಡಿದ್ರ ಜೊತೆಗೆ ತಿನ್ಲಿಕ್ಕೂ ಕೊಡ್ತಾರ ಅಂದಂಗೆ ಆಯ್ತ್ರಿ. ಅದಕ್ಕೆ ಬಿಟ್ಟಾರ ಜಾಗ. ಎಲ್ಲರೂ ಆಟೋ ಮಾಡ್ಕೊಂಡು ಹೊಂಟಾರಿ ಹೆಣ್ಮಕ್ಳು. ಗುಂಡಣ್ಣ, ಒಟ್ಟೇನ್ರ ಒಂದು ಅನ್ನೋದನಪ್ಪ ಕಾಮಿಡಿ ಮಾಡ್ಲಿಕ್ಕೆ. ಅಲ್ಲ, ಭಜನಾ ಮಂಡಳಿಯವರು ಯಾರು ಈ ಮಾತು ಕೇಳಿಸ್ಕೊಂಡ್ರಂದ್ರೆ ಏನಾಗ್ಲಿಕ್ಕೆ ಇಲ್ಲಿ ಎಷ್ಟು ತಪ್ಪು ತಿಳ್ಕೊತಾರೆ ಹೇಳ್ರಿ ನೋಡಮ್ಮ. ಹಂಗೇನು ತಪ್ಪು ತಿಳ್ಕೊಳಂಗಿಲ್ಲ ಹೇಳ್ರಿ ಸರ್, ನಂದು ಗೊತ್ತಿದ್ದೆ ಅದಲ್ರಿ. ಸುಮ್ಮರಿ ಜೋಕ್ ಮಾಡ್ತೀನಿ ನಾನು. ನೀವು ನಿಮ್ಮ ಜೋಕು ಯಪ್ಪ, ಒಂದೊಂದು ಜೋಕ್ ಹೊಡೆದಂತಿಕೋ ಮುಂದಿನವ್ರು ಕಲಸ ಆಗ್ಬೇಕು. ಹಂಗ್ಯಾಕಂತೀರಿ ಸರ್? ಏಕಾದಶಿ ದಿನ ಕಲಸತೀನಿ ಅಂತೇಳಿ ಮತ್ತು ನಾವೆಲ್ಲಿ ಅಲ್ಲಿ ಪೂಜೆ ಮಾಡಿದ್ಬಿಟ್ಟು ನಿಮ್ಮಿಂದ ಬರಮ್ರಿ. ನೋಡು ಇಲ್ಲೂ ಹೆಂಗೆ ಮಾತಾಡ್ತಾ ನೋಡಿದ್ರಿಲ್ರಿ. ಅಲ್ಲ, ನೀವು ಕಲಸ ಆದ್ರಿಂದ ನಾವೆಲ್ಲಿ ಪೂಜೆ ಮಾಡಿದ್ಬಿಟ್ಟು ಬರಮ್ರಿ ಅಂತ ಎಂತ ಮಾತಾಡ್ತೀವಿ ಗುಂಡಣ್ಣ. ಏಕಾದಶಿ ದಿನ ಕಲಸ ಮಾಡ್ಬೇಕಂತ ನಿಂತಿ ಏನನ್ನ? ಹಂಗಲ್ರಿ ಸರ್, ನಾ ಯಾಕೆ ನಿಮ್ಗೆ ಕಲಸ ಮಾಡಿ ಪಾಪ ಕಟ್ಕೊಳ್ಳಿರಿ? ಸುಮ್ಮನೆ ನೀವು ಅಂದ್ರಲ್ರಿ, ಅದ್ರ ಮಾತಿಗೆ ಅಂದೇರಿ ನಾನು. ನೋಡ್ರಿಪ್ಪ, ನಮ್ಮ ಮಾತಂತರೂ ಮುಗಿಯಂಗಿಲ್ಲ. ಹೋಗಮ್ ನೋಡ್ರಿ, ಇನ್ನ ಬಜಾರ್ಗೆ ಹೋಗಮ್ಮ. ಯಾರ್ಯಾರು ಬರ್ತೀರಿ ಯಾರ್ಯಾರಿಲ್ಲ? ನಾನು ಬರ್ತೀನಿ ನೋಡ್ರಿ ಸರ್. ಒಂದು ಸ್ವಲ್ಪ ಕಾಯಿಪಲ್ಲೆ ತರಬೇಕಾಗ್ಯದ. ಸಾಬುದಾಣಿ ಕೀಸ್ ಮಾಡ್ಲಿಕ್ಕೆ ನಿಂಬೆಹಣ್ಣು, ಸೌತೆಕಾಯಿ ಅವೆಲ್ಲ ಇಲ್ಲ ಅನ್ಲಿಕ್ಕತ್ತಿದ್ಲು. ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಅವೆಲ್ಲ ತರಬೇಕು. ನೋಡ್ರಿ ನಾನು ಬರ್ತೀನಿ ಅಂದ್ರೆ. ಎಲ್ಲರೂ ಹೋಗ್ಬಿಡಮ್ ನೋಡ್ರಿ. ಮತ್ತೆ ಏಕಾದಶಿ ದಿನನೇ ಭಾಳ ಬೇಕಾತಿರ್ತತೀನಿ ಸರ್. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ, ಸಾಕುವರಾರಯ್ಯ ಪಂಡರಿ ವಿಠಲ, ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ದೋಷಿಗಳೊಳಗೆ ಹಿರಿಯನು ನಾನೇ, ದೋಷಿಗಳ ರಸೆ ವಿಠಲ ವಿಠಲ, ಸಾಸಿವೆಯಷ್ಟು ಭಕುತಿಯ ನರಿಯನು, ಶೇಷ ಶಯನ ಹರಿ ವಿಠಲ, ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ಭವಸಾಗರದೊಳು ಮುಳುಗುವೆ ಸುಮ್ಮನೆ, ಅವಲೋಕಿಸುವರೆ ವಿಠಲ ವಿಠಲ, ನವನವ ವಿಷಯಕ್ಕೆ ಹಿಗ್ಗುತ್ತಲಿಹ ಮನ, ದವಸರ ಕಾಯೋ ವಿಠಲ, ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ನಿಶಿದಿನಾಶನ ವಸನಕ್ಕೆ ಹೆಣಗಿ ಹುಸಿ ಸಂಗ್ರಹಿಸಿದೆ ವಿಠಲ
ವಿಠಲ ನಿಷೇಧ ಮಾಯಾ ಇಲ್ಲವು ನರಕದ ಗಸಣಗೆ ಅಂಜುವೆ ವಿಠಲ ನೀ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ತನು ಸಂಬಂಧಿಗಳ ಅತಿಶಯ ಸ್ವಾರ್ಥರು ಎನಗ್ಯಾರಿಲ್ಲೋ ವಿಠಲ ವಿಠಲ ಮಿನುಗುವ ಮಾನವರ್ ಅನುಸರಣೆಯಲಿ ದಣಿಸದಿರಯ್ಯ ವಿಠಲ ನೀ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಕಾಯೋದಯಾಂಬುದೇ ವಿಠಲ ವಿಠಲ ಶ್ರೀವರ ಪ್ರಸನ್ನ ವೆಂಕಟ ವಿಠಲ ಜೀವಕ್ಕೆ ಹೊಣೆ ನೀ ವಿಠಲ ನೀ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ವಿಠಲ ಸಲಹೋ ಸ್ವಾಮಿ ನಮ್ಮನ್ ವಿಠಲ ಜಲದಂತರ್ಯಾಮಿ ಎಡಕೆ ವಿಠಲ ಬಲಕೆ ವಿಠಲ ಎಡಕೆ ಬಲಕೆ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ಬಳಗ ವಿಠಲ ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಬರದಿಂದ ಇವೆರಡರ ಬಾಧೆಗೆ ನಾವೊಳಗಾದೆ ಪುರಂದರ ವಿಠಲ ಹರೇ ರಾಮ್ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ ಹರೇ ಮುಕುಂದ ಮುರಾರೆ ಅಚ್ಯುತ ನರಹರಿ ನಾರಾಯಣ ಲಕ್ಷ್ಮೀ ನಾರಾಯಣ ವೀರ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ ಜೈ ಹರಿ ವಿಠಲ ಜೈ ಹರಿ ವಿಠಲ ಜೈ ಹರಿ ವಿಠಲ ಜೈ ಹರಿ ವಿಠಲ ವಿಠಲ ರುಕ್ಮಾಯ ವಿಠೋ ಬರುಕುಮ ವಿಠಲ 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 ವಿಠೋಲ ವಾಕಿಂಗ್ ಹೋದ್ರಂದ್ರೆ ಒಟ್ಟ ಮನೆ ಕಡೆ ಲಕ್ಷಣ ಇರಂಗ್ ನೋಡಿ ಇವ್ರಿಗೆ ಇನ್ನ ಪೂಜೆ ಮಾಡ್ಬೇಕು ಎಲ್ಲ ಮಾಡ್ಬೇಕು ಇಷ್ಟೊತ್ತನ ಮಾಡಿದ್ರೆ ಏನ್ ಮಾಡ್ಬೇಕವ ತಾಯಿ ಮಾಮಿರಿ ಏನ್ ಮಾಡ್ಲಿಕತ್ತೀರಿ ಯಾಕ ಸಪ್ಪ ಮುಖ ಮಾಡ್ಕೊಂಡು ಕೂತಿರಲ್ಲ ಬಾರ ಸುಂದ್ರ ಏನಿಲ್ಲ ಬಾರವ ನಿಮ್ಮ ಮಾಮಾರ್ ನೋಡು ವಾಕಿಂಗ್ ಹೋಗ್ಯಾರ ಇನ್ನ ಬರ್ಲಿಕ್ಕೆ ತಯಾರಿಲ್ಲ ಇನ್ನ ದೇವ್ರ ಪೂಜೆ ಮಾಡ್ಬೇಕು ಎಲ್ಲ ಮಾಡ್ಬೇಕು ಮುಂದಿನ ಕೆಲಸ ಭಾಳ ಇರ್ತಾವ ನಮ್ಮ ಹಿಂಗ್ ಮಾಡ್ಕೊಂಡು ಕೂಡ್ತಾರವ ತಾಯಿ ಅದಕ್ಕೆ ಬೇಜಾರಾಗ್ಯದ ಹೌದ್ರಿ ಮಾಮಿ ನಮ್ಮ ಮನೆಯವರು ಇನ್ನ ಬಂದಿಲ್ಲ ನೋಡ್ರಿ ಅದಕ್ಕೆ ಸಿಟ್ಟು ಬಂತು ಈ ಕಡೆ ಬಂದ್ಯಾರಿ ಸುಮ್ಮ ಬಾ ಕೂಡ್ ಬಾ ಮತ್ತೇನ್ ಕೆಲಸ ಮುಂಜಾನೆ ಎಲ್ಲ ಕೆಲಸ ಮುಗಿಸ್ಕೊಂಡ ಬಂದೇನು ಕೆಲಸ ನಡ್ದದ್ರಿ ಮಾಮಿ ಹಂಗೆ ಮಾಡ್ಬೇಕು ಎಷ್ಟು ಮಾಡಿದ್ರೆ ಮುಗಿಯಂಗೆ ಇಲ್ಲದು ಸುಮ್ ನಾನೇ ಕಿತ್ಕೊಂಬಂದು ಈ ಕಡೆ ಅದೇ ಇವತ್ತು ಗ್ರೂಪ್ನಾಗ ನೋಡಿದೆ ರೀ ಜುಮ್ನಾಳಕ್ಕೆ ಹೋಗೋದು ಅಂತ ಅಂದ್ರಲ್ಲ ಏಕಾದಶಿಗೆ ಅದಕ್ಕೆ ಯಾವ ಸೀರೆ ಉಟ್ಕೊಂಡು ಹೋಗ್ಬೇಕು ಏನು ಎಷ್ಟೊತ್ತಿಗೆ ಅಂತ ಕೇಳೋದ್ರಾಯ್ತಂತ ಬಂದೆ ರೀ ಹೌದಾ ಚಲೋ ಆಯ್ತಾ ಅದೇ ನಮ್ಮದು ಭಜನಾ ಮಂಡಳಿ ಸೀರೆ ಅದಲ್ಲ ಅದನ್ನೇ ಉಟ್ಕೊಂಡು ಹೋಗೋದು 11:30 12 ಹಂಗೆ ಹೋಗುಮಂತ ಇನ್ನ ಪೂಜೆ ಅದು ಮಾಡ್ಬೇಕು ನಮ್ಮ ಮನ್ಯಾಗೂ 11:30 ಹಂಗೆ ಹೋಗುಮಂತ 11ಕ್ಕೆ ಅಂತ ಹೇಳಿನಿ ಎಲ್ಲರಿಗೆ ಅವರೆಲ್ಲರೂ ಸೇರಿ ಬರ್ಬೇಕಂದ್ರೆ 11:30 ಆಗ್ತದ ನೀವು ಜಲ್ದಿ ಬಂದ್ಬಿಡ್ರಿ ಆಯ್ತು ಹೌದ್ರಿ ಆಯ್ತು ಹೇಳ್ರಿ ಬರ್ತೀನಿ ಅಂತ ನೀವೇನು ಪೂರ್ತಿ ಉಪವಾಸನೆ ಮಾಡಿರೇನ್ರಿ ಮಮ್ಮಿ ಕೆಟ್ಟ ಉಪವಾಸ ಹೌದು ಮಾಡ್ತೇನಲ್ಲ ದರಸಲೆ ಗೊತ್ತಿದ್ದೆ ಅದ ಅದ್ರಾಗ ಇದು ದೊಡ್ಡ ಏಕಾದಶಿ ಅದ ಹಂಗೆ ಬಿಡ್ಲಿಕ್ಕೆ ಬರ್ತದ ಸುಂದ್ರಿ ಹೌದು ಬಿಡ್ರಿ ಮಮ್ಮಿ ನೀವು ಯಾವಾಗಲೂ ಮಾಡ್ತೀರಿ ಆದ್ರೆ ನಿಮ್ಮಷ್ಟು ನಮಗೆ ಕಟ್ಟು ಉಪವಾಸ ಮಾಡ್ಲಿಕ್ಕೆ ಆಗಂಗಿಲ್ರಿವ ನಾವು ತಿಂತೀವಂದ್ರೂ 12 ತನ ಏನೂ ತಿನ್ನಂಗಿಲ್ರಿ ಮಮ್ಮಿ ಇನ್ನೇಗ ನೋಡ್ರಿ ಸುಮಾನ್ ಮನೆಗೆ ಹೋಗೇನ್ರಿ ಅಲ್ಲ ಈಗಿನ 8:30 ಆಗ್ಯದಿಲ್ರಿ ಮಮ್ಮಿ ಶೇಂಗಾ ಉಂಡೆ ಮಾಡ್ತೀನಿ ಅಂತೇಳಿ ಶೇಂಗಾಸನ ಮಾಡ್ಲಿಕತ್ತ ಅಂತ ಬಾಯಾಗ ಹಾಕೊಳ್ಳೋದೇ ಹಾಕೋತಾಳ ಹಂಗೆ ಶೇಂಗಾನ ಏನೇ ಇವತ್ತು ತೀರ ಅದೇ ಇಲ್ಲ ಅದಕ್ಕೆ ಒಂಚೂರು ಲಿಮಿಟ್ ಅಂತ ಇರ್ತದ್ರಿ 12 ತನ ಉಪವಾಸ ಇರಂಗಿಲ್ಲ ತೀರ ಹೋಗ್ಲಿ ಬಿಡು ಸುಂದ್ರಿ ಅದು ಅಕ್ಕಿಗೆ ಬಿಟ್ಟಿದ್ದು ಅಕ್ಕಿಗೆ ತಡ್ಕೊಳ್ಳೋದು ಆಗಿರ್ಲಿಕ್ಕಿಲ್ಲ ತಿಂದಿರ್ತಾಳ ನೀ 12 ತನ ಉಪವಾಸ ಇರ್ತೀಯಲ್ಲ ನಿನಗೆ ಎಷ್ಟು ಫಲ ಸಿಗಬೇಕು ನಿನಗೆ ಸಿಗ್ತದ ಹೌದಿಲ್ಲ ಸುಮ್ಮನೆ ಒಬ್ಬರದು ಮಾತಾಡ್ಬೇಡ ನಾ ಹೇಳಿನಿಲ್ಲ ನಿನಗೆ ಮನೇನೆ ಇನ್ನು ಮುಂದೆ ಒಟ್ಟ ಬೇರೆದವ್ರದ್ದು ಮಾತಾಡಂಗಿಲ್ಲ ದೇವ್ರ ನಾಮಸ್ಮರಣೆ ಮಾಡ್ಕೋತ ಕೂಡು ಅಂತ ಹೇಳಿ ನಾನು ನಿನಗ ವಿಠಲ ವಿಠಲ ಅನ್ಬೇಕಿಲ್ಲ ನೋಡ ಈಗ ಅದಕ್ಕಂತಲೇ ಸುಮ್ ಕೂತ ನೀನೇ ಈಗ ಒಂದು ವಿಠಲ ಅಂದಿಲ್ಲ ಹಂಗ ಮನ್ಯಾಗ ಕೂತ್ ಅನ್ಬೇಕಾಗಿತ್ತು ನೀನು ಸುಮ್ಮನೆ ನಾನು ಇನ್ನೇ ಈಗ ನಾನು ಲಕ್ಷ್ಮೀ ಪೂಜೆ ಮಾಡೋ ಮುಂದಾಗ ಒಂದೆರಡು ಹಾಡ ಆಡ ಬಂದೀನಿ ಮಮ್ಮಿ ನಾ ಆದ್ರೆ ಮಂದ್ಯಾಗ ಆಡಂಗಿಲ್ರಿ ಭಜನೆಗೆ ಬಂದಾಗ ನನ್ನ ದನಿ ಚಲೋ ಇಲ್ಲ ಅಂತೇಳಿ ನಾ ಒಬ್ಬೇಕಿನ ಮನ್ಯಾಗ ಪೂಜೆ ಮಾಡೋ ಮುಂದಾಗ ಯಾವಾಗ್ಲೂ ಹಾಡ್ತಿರ್ತೀನ್ರಿವಾ ಹಾಡ್ತೀಯ ಅಂದ್ರೆ ಚಲೋ ಆಯ್ತವ ಭಜನೆಗೆ ಬಂದಲ್ಲೂ ಆಡ್ಬೇಕು ಸುಂದ್ರಿ ದನಿ ಚಲೋ ಇಲ್ಲ ಅಂತೇಳಿ ಕೂತ್ರಿ ಹಂಗ ನೋಡಮ್ರಿ ಟ್ರೈ ಮಾಡ್ತೀನಿ ಮುಂದೆ ಮಾಮಿರಿ ಆಟೋಕ್ಕೆ ಹೋಗ್ತೀವಲ್ರಿ ಮೊದಲ ರೊಕ್ಕ ಇಸ್ಕೊರವ ನೀವು ಎಲ್ಲಾರ್ದು ಏನು ಮಾಡ್ತಾರ್ರಿ ಒಬ್ರು ಕೊಟ್ಟರು ಒಬ್ರು ಕೊಡಂಗಿಲ್ಲ ಮಾಡಿಬಿಡ್ತಾರೆ ಮಾಮಿ ಒಬ್ಬರೇ ಕೊಟ್ಟಿರ್ತೀವಲ್ರಿ ಅವ್ರಿಗೆ ವಜ್ಜಿಲ್ರಿ ಎಲ್ಲರೂ ಸ್ವಲ್ಪ ಕೊಟ್ರ ಒಬ್ಬರಿಗೆ ವಜ್ಜ ಆಗಂಗಿಲ್ರಿ ನಾನಂತರೂ 2-3 ಸಲ ಅನುಭವಿಸಿನ್ರಿವ ಅದಕ್ಕೆ ಈಗ ನನ್ನ ಅಷ್ಟೇ ಕೊಡ್ಬೇಕಂತ ಮಾಡಿಬಿಟ್ರಿ ನೋಡ್ರಿ ನಿರ್ಧಾರ ನೀವೇನು ಮಾಡಿಬಿಡ್ರಿ ಮಾಮಿ ಮೊದಲೇ ಎಲ್ಲರದು ರೊಕ್ಕ ಜಮಾ ಮಾಡ್ಕೊಂಡ್ಬಿಡ್ರಿ ಒಟ್ಟು ಸುಂದ್ರಿದ ಇಂಥದ ಒಂದು ಏನರ ಪ್ಲ್ಯಾನ್ ಇರ್ತದೆ ನೋಡು ನೀನೇ ಇಸ್ಕೊಂಡ್ಬಿಡವ ಎಲ್ಲರ ಕೈಲಿ ನನಗೆ ಅಸಹ್ಯ ಆಗ್ತದ
ನೀನೇ ಕೊಡ್ರಿ ರೊಕ್ಕ ಎಲ್ಲರಿಗೆ ಆಟೋದವನಿಗೆ ಒಮ್ಮೆ ಕೊಟ್ಬಿಡಮಂತೇಳಿ ಮೊದಲ ಕಲೆಕ್ಟ್ ಮಾಡ್ಕೊಂಬಿಡು ನೀನೇ ರೊಕ್ಕ ಎಲ್ಲ ಆಯ್ತಾ. ನನ್ನ ಕೈ ಹೆಂಗೆ ಕೊಡ್ತಾರ್ರಿ ಮಾಮಿ, ಈಕಿ ಸುಂದ್ರ ಒಂದೊಂದು ದಿಮಾಕನೆ ಅಂತೇಳಿ ಹಿಂದೆ ಆಡ್ಕೋತಾರ್ರಿ. ನೀವೇ ಹೇಳ್ರಿ ಆದ್ರೆ ಸುಂದ್ರಿ ಇಸ್ಕೋರ ಎಲ್ಲರದು ರೊಕ್ಕ ಅನ್ರಿ, ನಾ ಇಸ್ಕೋತೀನಿ ರೀ. ನೀವು ಅಧ್ಯಕ್ಷ ಇದ್ದೀರಿ, ನಾನು ನೋಡು ಕಾರ್ಬಾರ್ ಮಾಡ್ಲಿಕ್ಕೆ ಆಗ್ತದೇನ್ರಿ ಮಾಮಿ. ನಾನು ನಿಮಗೆ ತಿಳಿಸಿ ಹೇಳಿದೆ ರೀ, ಮತ್ತು ನಿಮಗೆ ವಜ್ಜೆ ಆಗ್ಬಾರ್ದಲ್ರಿ. ನಾನಂತೂ ನಾನು ದಬ್ಬೆಕ್ಕಿಂತ ಕೊಡ್ತೀನಿ. ಅಯ್ಯೋ ಯಾರ ತಂಟೆಗೂ ಹೋಗಂಗಿಲ್ಲ, ನಾನು ನಡುವಾಗಿ ಕೊಡ್ಲಿಕ್ಕೆ ಹೋಗಂಗಿಲ್ಲ ರೀ. ಆಯ್ತು ಇಸ್ಕೊಳಮು ಕೊಟ್ರಿ ಏನಾಗ್ತದ ತಗೋರಿ, ಒಂದು 100-200 ರೂಪಾಯಿ ಎಲ್ಲ ಅಷ್ಟೇ. ಅದ್ರಾಗ ಏನಾಗ್ತದ ಸುಂದ್ರಿ ಕೊಟ್ರ ಏನು ಆಗಂಗಿಲ್ಲ ಬಿಡ್ರಿ ಮಾಮಿ. ಆದ್ರೆ ಕರೆಕ್ಟ್ ಇರ್ಬೇಕನ್ನಕ್ರಿ ನಾನು. ಆಮೇಲೆ ಏನಂತಾರ್ರಿ, ನಾ ಕೊಟ್ಟಿನವ ನೀ ಕೊಟ್ಟಿನವ ಅಂದ್ಬಿಡ್ತಾರ್ರಿ. ಕೊಟ್ಟಿಲ್ಲಾರ್ದವ್ರು ಸಹಿತ ಹಂಗಾದ ಸಿಟ್ಟು ಬರ್ತದಿಲ್ರಿ. ಕೊಟ್ಟಾರಂತ ಅಂದ್ರೆ ನೀ ಸದ್ ನೀವು ಕೊಟ್ಟಿರ್ತೀರಿ ಅಂತ ತಿಳ್ಕೋರಿ, ಅಯ್ಯ ಮಾಮಿಯರು ನಂದು ಕೊಟ್ರವ ಅಂತೇಳಿ ಅನ್ಬೇಕ್ರಿ. ಅಂದ್ರೆ ಚಲೋ ರೀ. ಏನು ಅನ್ನಂಗಿಲ್ರಿ, ನಾವೇ ಕೊಟ್ಟು ಹೋಗಿವಿ ಅನ್ನೋರ್ ಗತಿ ಬೀಗ್ತಾರಲ್ರಿ. ನನಗೆ ಅದಕ್ಕೆ ಸಿಟ್ಟು ಬರ್ತದೆ ನೋಡ್ರಿ. ನನಗೆ ಅಂಥವ್ರನ್ನ ಕಂಡ್ರೆ ಆಗಂಗಿಲ್ರಿ ಮಾಮಿ. ನಿನ್ನ ಗುಣನೇ ಅರ್ಥ ಮಾಡ್ಕೊಳ್ಳೋದಾಗವಲ್ಲ ನೋಡ ಸುಂದ್ರಿ. ನೀ ಚಲೋ ಇದ್ದೀವೋ ಕೆಟ್ಟ ಇದೆಯೋ ಏನು ಗೊತ್ತಾಗವಲ್ಲ ನನಗೆ. ಒಟ್ಟು ಕರೆಕ್ಟ್ ಇರ್ಬೇಕಂತ ಯಾವುದಿಲ್ಲ. ಹ್ಞೂ ರೀ, ಮತ್ತು ಯಾರಿಗೆ ಅನ್ಯಾಯ ಆಗ್ಬಾರ್ದ್ರಿ ಮಾಮಿ, ಯಾರ್ದು ರೊಕ್ಕನೂ ಜಾಸ್ತಿ ಹೋಗ್ಬಾರ್ದ್ರಿ. ಕರೆಕ್ಟ್ ಇರ್ಬೇಕನ್ನಕ್ರಿ ನಾನು. ಮಾಮಿ ಅಲ್ಲಿ ತಿನ್ಲಿಕ್ಕೆ ಕೊಡ್ತಾರಲ್ರಿ ಏನಾರ? ಮಾಡ್ತಾರಲ್ಲವ, ಸಾಬುದಾನಿ ಕೀಸು ಬಾಳೆಹಣ್ಣು ಕೊಡ್ತಾರಲ್ಲ. ಅದೇ ಕೇಳಿದೆ ರೀ. ನಾ ಸಾಬುದಾನಿ ನೆನೆ ಹಾಕಿಲ್ರಿ ನೆನಪಿಲ್ಲಾರಕ್ಕ. ಅದಕ್ಕೆ ನಮ್ಮ ಮನೆಯವ್ರನ್ನ ಅಲ್ಲೇ ಕರ್ಕೊಂಬಂದ್ಬಿಡ್ತೀನಿ ರೀ ಸುಮ್ಮ. ಹೌದಾ, ಕರ್ಕೊಂಬ. ಮತ್ತು ಮಕ್ಕಳು ಅವು ಎಲ್ಲಿ ಬರ್ತಾವ್ರಿ ದಾಳಿ ಹೊಡಿಲಿ. ಎಲ್ಲೊಂದು ಒಲ್ಲೆ ಅಂತಾವ. ಈಗ ನೋಡ್ರಿ ಅವಕ್ಕೂ ಸಂಬಂಧಾರ ಮಾಡಬೇಕ್ರಿ. ಉಪ್ಪಿಟ್ಟು ಮಾಡಿಟ್ಟಿನ್ರಿ, ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅಂತ ನಿಂತಾವ್ರಿ. ಉಪ್ಪಿಟ್ಟು ತಿನ್ನಂಗಿಲ್ಲ, ಅವಲಕ್ಕಿ ತಿನ್ನಂಗಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಮಮ್ಮಿ? ಸಾಬುದಾಣಿನೂ ತಿನ್ನಂಗಿಲ್ಲ ಅಂತಾರೆ, ಬರೀ ಚಪಾತಿ ಮಾಡಂತಾರೆ. ಹಂಗೆ ಆಗ್ತದ್ರಿ ಇವತ್ತು. ನಾ ಸ್ವತಃ ಆರಾಮ್ ಹೇಳ್ತೇರಿ, ನಾ ಇವತ್ತು ಏಕಾದಶಿ ಅದ ಏನೂ ಮಾಡಂಗಿಲ್ಲ ಅಂತೇಳಿ ಒಂದು ಬೊಗೋಣಿ ಉಪ್ಪಿಟ್ಟು ಇಳಿಸಿನ್ರಿ. ತಿನ್ರಿ ಬಿಡ್ರಿ ಅಂತ ಹೇಳಿ ಬಂದೇನ್ರಿ. ಉಪ್ಪಿಟ್ಟಿಗೇನು ಉಳ್ಳಾಗಡ್ಡಿ ಅದು ಹಾಕಿಲ್ಲ? ಇಲ್ರಿವಾ, ಆಲೂಗಡ್ಡೆ ಹಾಕಿ ಮಾಡೀನ್ರಿ ಮಮ್ಮಿ. ಉಳ್ಳಾಗಡ್ಡಿ ಯೂಸ್ ಮಾಡಂಗಿಲ್ರಿ ನಾನು. ನನಗೂ ಗೊತ್ತದ ರೀ ಮಮ್ಮಿ ಒಂದು ಸ್ವಲ್ಪ ಎಲ್ಲ ಏಕಾದಶಿದ ಬಗ್ಗೆ ಗೊತ್ತದ, ಎಲ್ಲ ಚಲೋ ಅದ. ಆದ್ರೆ ನಿನ್ನ ಸುಳಿನೇ ಸುಮಾರು ಅದವ. ಮಾಮಿಯವ್ರು ನೋಡಿ ಹೆಂಗಂತಾರೆ, ಅದು ನಾನು ಹುಟ್ಟು ಗುಣ ರೀ, ಏನೂ ಮಾಡ್ಲಿಕ್ಕೆ ಆಗಂಗಿಲ್ರಿ ಮಾಮಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ಣ ತವಡಿರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.